ನನ್ನ ಹೆಸರು ಸಂಜನಾ, ನನ್ನ ತಂದೆ ಹೆಸರು ಜಗದೀಶ್, ನನ್ನ ತಾಯಿ ಹೆಸರು ನಮಿತಾ. ನಾವಿರೋದು ಹೊನ್ನಾಳಿಯಲ್ಲಿ. ನಾನು ಓದ್ತಿರೋ ಕಾಲೇಜ್ ನೇಮ್ ಬಂದುಬಿಟ್ಟು ಶ್ರೀ ಸಾಯಿ ಗುರುಕುಲ ಪದವಿ ಪೂರ್ವ ಕಾಲೇಜ್, ಹೆಚ್ಕಡದಕಟ್ಟೆ. ನಾನು LKG ಇಂದ ಸೆಕೆಂಡ್ PUC ತನಕ ಒಂದೇ ಅಂದರೆ ಗುರುಕುಲದಲ್ಲೇ ಓದಿದ್ದು. LKG ಟು 10th ಕೂಡ ಎಲ್ಲ ಒಳ್ಳೆ ಎಜುಕೇಷನ್ ಇತ್ತು. ಹಾಗೆ ಫಸ್ಟ್ PU ಸೆಕೆಂಡ್ PUC ಕೂಡ ಒಳ್ಳೆ ಎಜುಕೇಷನ್ ಇತ್ತು. ಲೆಕ್ಚರ್ಸ್ ತುಂಬ ಫ್ರೆಂಡ್ಲಿ ಆಗಿ ಏನೇ ಡೌಟ್ ಇದ್ದರೂ ಎಲ್ಲ ಹೇಳ್ಕೊಡ್ತಿದ್ರು. ಅದಕ್ಕೆ ನನಗೂ ಅಷ್ಟೇ 95.33% ತೆಗಿಯೋಕ್ಕೆ ಸಾಧ್ಯ ಆಯಿತು. ಅವ್ರ ಎಫರ್ಟ್ ಇರಲಿಲ್ಲ ಅಂದರೆ, ಅವ್ರ ಸಪೋರ್ಟ್ ಇರಲಿಲ್ಲ ಅಂದರೆ ನನಗೆ ತೆಗಿಯೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲ ರೀತಿ ಸಪೋರ್ಟು, ಒಂದು ಒಳ್ಳೆ ಎನ್ವೈರ್ನಮೆಂಟ್ ಓದೋಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಕಡೆ ಅಂದರೆ ನೀವು LKG ಇಂದ PUC ವರೆಗೆ ಇದೇ ಕಾಲೇಜಿಗೆ ಓದುವಂಥದ್ದಾಗಿದೆಯಲ್ಲ, ಎಲ್ಲಿ ಡಿಸ್ಟರ್ಬೆನ್ಸ್ ಆಗಲೇ ಇಲ್ಲ. ಆ್ಯಕ್ಚುಲಿ LKG ಟು 10th ಇಲ್ಲೇ ಓದಿದ್ದು. ಆ್ಯಂಡ್ 10th ಅಂದರೆ ತುಂಬ ಜನ ಹೇಳಿದರು, ಯಾಕೆ ಇಲ್ಲಿ ಸೇರ್ತೀಯಾ, ಬೇರೆ ಕಡೆ ಸೇರ್ಬೋದಿತ್ತಲ್ಲ, ಇಲ್ಲೇ ಇಷ್ಟು ವರ್ಷ ಓದಿದೆಯಲ್ಲ ಅಂತ. ಬಟ್ ನಾನು ಆದರೂ ಇಲ್ಲೇ ಸೇರ್ತೀನಿ ಅಂತ ಸೇರಿಬಿಟ್ಟು ತುಂಬ ಒಳ್ಳೆ ಪರ್ಸೆಂಟೇಜು ತೆಗೆದೆ. ಬಟ್ ನನ್ನ ಫ್ರೆಂಡ್ಸ್ ಅದೇ ರೀತಿ 10th ಬೇರೆ ಕಡೆ ಹೋದರು. ಬಟ್ ಅವ್ರನ್ನ ನೋಡಿದ್ರೆ ನಾನೇ ಎಷ್ಟೋ ಚೆನ್ನಾಗಿ ತೆಗ್ದಿದ್ದೀನಿ ಅನ್ನೋ ನನಗೆ ಭರವಸೆನೂ ಇದೆ, ನಾನು ತೆಗೆದು ಇದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಗುರುಕುಲದಲ್ಲಿ ಏನಂದರೆ ಎಲ್ಲ ಎಜುಕೇಷನ್ ಆಗಿರಲಿ, ಬರೀ ಎಜುಕೇಷನ್ ಅಂತಲ್ಲ, ಬೇರೆ ಆ್ಯಕ್ಟಿವಿಟೀಸಿಗಾಗಿರಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ LKG ಟು ಸೆಕೆಂಡ್ PUC ಇಲ್ಲೇ ಓದಿರೋದು. ಈ ಉಪನ್ಯಾಸಕರು, ಈ ಕಾಲೇಜಿನಲ್ಲಿ ಪಾಠ ಮಾಡ್ತಕ್ಕಂಥ ಉಪನ್ಯಾಸಕರು ತಮಗೆ ಶಿಕ್ಷಣವನ್ನು ಯಾವ ಥರ ಲವ್ಲಿಯಿಂದ ಹೇಳುವಂಥದ್ದು ಅಥವಾ ಯಾವ ಥರ ಇತ್ತು ಅಂತ ಹೇಳಿ? ಲೆಕ್ಚರ್ಸ್ ತುಂಬ ಚೆನ್ನಾಗಿ ಮಾಡ್ತಿದ್ರು. ಏನೇ ಡೌಟ್ ಇದ್ದರೂ ಕೂಡ ನಮಗೆ ಬೇಗ, ಅಂದರೆ ಏನಾದರೂ ಡೌಟ್ ಇದ್ದರೂ ಕೂಡ ಆ ಕ್ಷಣದಲ್ಲೇ ಹೇಳ್ತಿದ್ರು. ಯಾವಾಗ ಬೇಕಾದರೂ ನಾವು ಡೌಟ್ ಕೇಳ್ತಿದ್ವಿ. ಹಂಗೆ ನಾನು ಡೇ ಸ್ಕಾಲರ್ ಆಗಿದ್ದರಿಂದ ನಾನು ಮೊಬೈಲಲ್ಲೂ ಕೂಡ ಡೌಟ್ ಕೇಳ್ತಿದ್ದೆ. ಹಾಗೂ ಕೂಡ ನಮಗೆ ಹೆಲ್ಪ್ ಮಾಡ್ತಿದ್ರು. ಈಗ ಡೇ ಸ್ಕಾಲರ್ಸು, ಹಾಸ್ಟೆಲರ್ಸ್ ಅಂತ ಏನು ಆ ರೀತಿ ಹಾಸ್ಟೆಲ್ಸಿಗೆ ಜಾಸ್ತಿ, ಡೇ ಸ್ಕಾಲರ್ಸಿಗೆ ಬೇರೆ ಥರ, ಆ ಥರ ಏನೂ ಮಾಡ್ತಿರ್ಲಿಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಿಮ್ಮ ಮುಂದಿನ ಗುರಿ ಯಾವ ಥರ ಇದೆ ಅಂತ ಹೇಳಿ? ನಾನು ಈಗ ಬೋರ್ಡ್ ಆಯಿತು, CET ಮೇಲೆ ಫೋಕಸ್ ಮಾಡ್ತಿದ್ದೀನಿ. ಸೊ CET ರ್ಯಾಂಕ್ ಮೇಲೆ ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಕಾಲೇಜಿನ ಬಗ್ಗೆ ಏನು ಹೇಳ್ಬೋದಾ ಅಂತ ಹೇಳಿ? ಮುಂದೆ ಯಾರ್ಯಾರು ಕಾಲೇಜ್ ಹುಡುಕ್ತಿದ್ದೀರೋ, ಸೊ ನಾನು ಹೇಳೋದೇನು ಅಂದರೆ, ಗುರುಕುಲ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಜಾಯ್ನ್ ಆಗಿ, ತುಂಬ ಚೆನ್ನಾಗಿರೋ ಎನ್ವೈರ್ನಮೆಂಟ್ ಇದೆ. ಆ್ಯಂಡ್ ಇಲ್ಲೇ ಇದ್ದು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಅದನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.